ಇಂಪಾರ್ಟೆಂಟ್ ಜಾಗದಲ್ಲಿ ಇದೀವಿ. ಮಲೇಷ್ಯಾದ ಕೌಲಾಲಂಪುರ್ನ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಲ್ಲಿ ಇದೀವಿ. ಹೆಸರು ಕೇಳಿದ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು. ಏನಂದ್ರೆ ಇಂಡಿಯಾಗೆ ಮೊದಲನೇ ಬಾರಿ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಕೆಂಪು ಕೋಟೆ ಮೇಲ್ಗಡೆ ಧ್ವಜಾರೋಹಣ ಮಾಡಿದ್ರು. ಅದೇ ತರ ಮಲೇಷ್ಯಾಗೆ ಮೊದಲನೇ ಬಾರಿ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಈ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಲ್ಲಿ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ರು. ಅದ್ರ ಸ್ಪೆಷಾಲಿಟಿ ಇಲ್ಲಿ. ಮತ್ತೆ ಇದ್ರ ಹಿಂದ್ಗಡೆನೆ ಪ್ರೆಸಿಡೆಂಟ್ ಮನೆ ಕೂಡ ಇದೆ. ಮತ್ತೆ ಈ ಧ್ವಜಸ್ತಂಭ ನೀವೇ ನೋಡ್ತಾ ಇದ್ದೀರಲ್ಲ, ಇದು ಮಲೇಷ್ಯಾದಲ್ಲೇ ಅತೀ ಎತ್ತರದ ಧ್ವಜಸ್ತಂಭ. ಮಲೇಷ್ಯಾಗೆ ಮೊದಲನೇ ಬಾರಿ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಮೊದಲ ಪ್ರೈಮ್ ಮಿನಿಸ್ಟರ್ ಆದವರು ಇವರು ಟುಂಕು ಅಬ್ದುಲ್ ರೆಹಮಾನ್ ಅಂತ ಹೇಳಿ. ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಒಬ್ಬೊಬ್ಬರನ್ನಾಗೆ ನೋಡಬಹುದು ನೀವು. ಇವ್ರ ಹೆಸರು ಟುನ್ ರಜಾಕ್ ಅಂತ ಹೇಳಿ. ಇವಾಗ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವರ ತಂದೆ ಇವರು. ಮೂರನೇವರು ಹುಸೇನ್ ಆನ್ ನೋಡ್ತಾ ಇರಬಹುದು. ಇವರು ಹುಸೇನ್ ಆನ್ ಅಂತ ಹೇಳಿ. ನಾವಿರೋದು ಈಗ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಲ್ಲಿ. ಇವರೆಲ್ಲರ ಫೋಟೋಗಳನ್ನ ಇಲ್ಲಿ ಹಾಕಲಾಗಿದೆ. ನೆಕ್ಸ್ಟ್ 4ನೇ ಪ್ರೈಮ್ ಮಿನಿಸ್ಟರ್ ಮಹಾಂತೀರ್ ಅಂತ ಹೇಳಿ, ಅವರ ಫೋಟೋ ಕೂಡ ಹಾಕಲಾಗಿದೆ. ಇನ್ನು 5ನೇ ಪ್ರೈಮ್ ಮಿನಿಸ್ಟರ್ ಹಜಿ ಅಬ್ದುಲ್ಲಾ ಅಹ್ಮದ್ ಬಡಾವಿ ಅಂತ ಹೇಳಿ. ಅವರ ನೆಕ್ಸ್ಟ್ ಇವಾಗಿನ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್, ಇವ್ರ ಹೆಸರು ಮೊಹಮ್ಮದ್ ನಜೀಬ್ ತುನ್ ರಜಾಕ್ ಅಂತ ಹೇಳಿ. ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ತುನ್ ರಜಾಕ್, ಅವರ ಮಗ ಇವರು ಮೊಹಮ್ಮದ್ ನಜೀಬ್ ತುನ್ ರಜಾಕ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಅದರದ ನೆಕ್ಸ್ಟ್ 10 ವರ್ಷದಲ್ಲಿ ಅಂದ್ರೆ ಮಲೇಷ್ಯಾಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1957ರಲ್ಲಿ. ಆವತ್ತಿನ ದಿವಸ ಮೊದಲನೇ ಬಾರಿ ಈ ಜಾಗದಲ್ಲಿ ಫ್ಲಾಗ್ ಹಾಯ್ಸ್ಟ್ ಮಾಡಲಾಗಿತ್ತು. ಅದರ ಹೆಸರು ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ. ಅದರ ಎದುರುಗಡೆ ಇರುವಂತಹ ಈ ಬಿಲ್ಡಿಂಗ್ ಏನಿದೆ, ನೀವು ನೋಡ್ತಾ ಇದ್ದೀರಾ ನನ್ನ ಹಿಂಭಾಗದಲ್ಲಿ, ಆ ಬಿಲ್ಡಿಂಗ್ ಹೆಸರು ಹೈಕೋರ್ಟ್ ಅಂತ ಹೇಳಿ. ಅಂದ್ರೆ ಹಳೆ ಹೈಕೋರ್ಟ್. ಇದು ಮಲೇಷ್ಯಾಗೆ ಮೊದಲು ಇಂಡಿಪೆಂಡೆನ್ಸ್ ಸಿಗದಂತಹ ಸಂದರ್ಭದಲ್ಲಿ ಈ ಜಾಗವನ್ನ ಹೈಕೋರ್ಟ್ ತರ ಯೂಸ್ ಮಾಡ್ತಿದ್ರು. ಆದ್ರೆ ಈಗ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ತರ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಭಾಗ ಅದ್ರ ಮ್ಯೂಸಿಯಂ ಮಾಡ್ಕೊಂಡಿದ್ರೆ, ಇನ್ನೊಂದು ಭಾಗ ಟೆಕ್ಸ್ಟೈಲ್ ಆಗಿದೆ. ಸೊ ಈ ಜಾಗ ಕೂಡ ಮಲೇಷ್ಯಾದ ಹಳೆಯ ಇತಿಹಾಸಕ್ಕೆ ಹೆಸರುವಾಸಿಯಾದಂತಹ ಜಾಗ. ಕರ್ನಾಟಕದಲ್ಲಿ ತಿರುಪತಿ ಎಕ್ಸ್ಪ್ರೆಸ್ ಬಿಟ್ಬಿಟ್ಟು ಈಗ ಮಲೇಷ್ಯಾಗೆ ಬಂದಿರುವಂಥ ಕೃತಿ ಕರ್ಬಂದ ಅವರು ಇಲ್ಲಿದ್ದಾರೆ. ಮಲೇಷ್ಯಾದಲ್ಲಿ ಮಲೇಷಿಯನ್ ಎಕ್ಸ್ಪ್ರೆಸ್ ಬಿಡೋದಕ್ಕೆ ರೆಡಿ ಆಗಿದ್ದೀರಾ? ಫುಲ್ ರೆಡಿ. ನಮ್ಮ ಕನ್ನಡ ಎಕ್ಸ್ಪ್ರೆಸ್, ನಾಟ್ ಮಲೇಷಿಯನ್ ಎಕ್ಸ್ಪ್ರೆಸ್. ನಮ್ಮ ಕನ್ನಡ ಎಕ್ಸ್ಪ್ರೆಸ್ ಇಲ್ಲಿ ಬಂತು. when we're going to set the stage on fire tonight. So ಮಲೇಷ್ಯಾದಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ನ ಬಿಡ್ತಾ ಇದ್ದಾರೆ ಹಾಗಾದ್ರೆ? Yes. ಸೈಮಾ in Malaysia this time. ಹೇಗೆ ಅನಿಸ್ತಾ ಇದೆ ಮಲೇಷ್ಯಾ? ಆಕ್ಚುಲಿ ಮಲೇಷ್ಯಾದಲ್ಲಿ ನಾನು ಸೂಪರ್ ರಂಗಗೋಸ್ಕರ ಶೂಟಿಂಗ್ ಮಾಡಿದ್ವಿ ಆಲ್ಮೋಸ್ಟ್ 1 month. ಸೊ ದಿಸ್ ಇಸ್ ಲೈಕ್ ಐ ನೋ ದ ಪ್ಲೇಸ್ ಇನ್ಸೈಡ್ ಔಟ್ ಆ್ಯಂಡ್ ಐ ರಿಯಲಿ ಎಂಜಾಯ್ ಬೀಯಿಂಗ್ ಹಿಯರ್. ಶಾಪಿಂಗ್ ಅಂದರೆ ತುಂಬಾ ಇಷ್ಟ ನನಗೆ. ಮಲೇಷ್ಯಾದಲ್ಲಿ ಸ್ಪೆಷಲಿ ಏನು ಶಾಪಿಂಗ್ ಮಾಡೋದಕ್ಕೆ ಇಷ್ಟ? ಐ ಲೈಕ್ ಸ್ಟ್ರೀಟ್ ಶಾಪಿಂಗ್ ಅಲಾಟ್. ಬ್ಯಾಂಗ್ಳೂರಲ್ಲಿ ಒಂಚೂರು ಕಷ್ಟ ಆಗುತ್ತೆ ನನಗೆ ಹೋಗೋಕ್ಕೆ. ಬಟ್ ಹಿಯರ್ ಇಟ್ಸ್ ಲೈಕ್ nobody cares who the hell are you, go shop, do whatever you want. So I want to go street shopping. Hopefully, mostly Pranita and I'll go shopping. She and I have gotten along very well on this trip. So we're planning a shopping spree tomorrow. ಮಲೇಷ್ಯಾ ನಿಮಗೆ ಗೊತ್ತಿರೋದ್ರಿಂದ ಇಲ್ಲಿ ಏನು ಚೆನ್ನಾಗಿ ಸಿಗುತ್ತೆ? ಎಲ್ಲಿ ಫುಡ್ ಸ್ಟ್ರೀಟ್ ಚೆನ್ನಾಗಿದೆ? ತುಂಬ ಒಳ್ಳೆಯದೆ. ಬಟ್ ಇಟ್ ಡಿಪೆಂಡ್ಸ್. ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್ ನಿಮಗೆ ಇಷ್ಟ ಆಗುತ್ತೆ. ವೆಜಿಟೇರಿಯನ್ ಅಂದರೆ ಯು ವಿಲ್ ಡೈ just starving. But I am a pure non-vegetarian, but I don't eat seafood. I don't eat like lobsters and all. But apparently that's a delicacy here. It's really, really good. But apart from that, I genuinely enjoy the food here. But people won't realize, but the number of Indian restaurants here are unbelievable. You actually get a lot of Indian food. That too, Chennai kind of food. Seriously, sambar, rasam, rice, chicken pulsu. So I have really enjoyed eating here. Actually, funny thing is, last 2 days I've eaten Indian food being in Malaysia. So tomorrow we'll go to a restaurant and eat something. Time ಸಿಗ್ತಾನೆ ಇಲ್ಲ. ಸೈಮಾದಲ್ಲಿ ಮೇಜರ್ಲಿ 4 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಎಲ್ಲ ಒಟ್ಟಾಗ್ತವೆ. ಬಿಗ್ ಸ್ಟಾರ್ಸ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಥರ ದುಡ್ದಂಥವ್ರು. ಸೊ ಹೇಗೆ ಅನಿಸುತ್ತೆ ನಿಮಗೆ? It's a matter of honor to be associated with the industry altogether. See, I'm relatively new. I have so many seniors here. Imagine I'm dancing on the same stage as Shivraj Kumar. So that for me is like, wow, I'm like, oh shit. But I'm really honored to be here. But at the same time, I feel a little complex. When I look at them, they're such big stars who will know me. And when they come and say hello to you, feel like, oh my God, they're saying hello to me. So it's a good feeling. It's a lovely feeling. ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದೀರಾ. ಬೆಸ್ಟ್ ಆಕ್ಟ್ರೆಸ್ಸಿಗೆ ನಾಮಿನೇಟ್ ಆಗಿದ್ದೀರಾ ಗೂಗ್ಲಿ ಸಿನಿಮಾಗೆ.
ಡಬಲ್ ಧಮಾಕ. See, for me that Dono laddu ek saath. Dono laddu ek saath. But the problem is, you know, when you don't win, it becomes very embarrassing. But I honestly have come prepared to not win. Very frankly, reason being, I feel that whoever's been nominated in that category, I am a very big fan of Radhika Pandit. I think Amulya did fabulously well in Shavani Subramanya, and I think being a Kannadiga, she has that command over the language. So I wish I could, you know, have that command over the language. I personally think Amulya is a very, very good performer and she deserves to win. But not on Aiga. I don't know what's going to happen. I am. ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಅನ್ಸುತ್ತೆ ಯಾವಾಗಲೂ ಒಂದು ದಿವಸ ಸೈಮಾದಲ್ಲಿ ನಾಮಿನೇಟ್ ಆಗ್ತೀನಿ ಅಂತ ಹೇಳಿ. For me, it's my first ever nomination. Kannada movieಗೋಸ್ಕರ first time nominate ಆಗಿದ್ದೀವಿ. Googly shooting time ಅಲ್ಲಿ you know, we all thought, okay, fine, definitely. It'll be a good film, it'll be a hit film. But ಈ ಥರ ಸೂಪರ್ ಹಿಟ್ ಆಗಿದೆ ಆ ಥರ ಯೋಚನೆನೇ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಯುನೋ ಒಂಚೂರು ಎಕ್ಸ್ಟ್ರಾ ಖುಷಿ ಆಗ್ತಾ ಇದೆ, ಯಾಕಂದರೆ ಮಲೇಷ್ಯಾಗೆ ಬಂದಿದ್ದೀವಿ ಕನ್ನಡ ಮೂವಿಗೋಸ್ಕರ ನಾಮಿನೇಟ್ ಆಗಿದ್ದೀವಿ. ಆಮೇಲೆ ಗೂಗ್ಲಿ ಹ್ಯಾಸ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ನಾಮಿನೇಷನ್ಸ್ ಫಾರ್ ಅ ಕನ್ನಡ ಫಿಲ್ಮ್. ಮ್ಯೂಸಿಕ್ ಡೈರೆಕ್ಟರ್, ಕೊರಿಯೋಗ್ರಫರ್, ಸಪೋರ್ಟಿಂಗ್ ಆರ್ಟಿಸ್ಟ್, ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಆ್ಯಕ್ಟರ್ಸ್. So we've got 11 nominations in Saima, and that's a maximum for any Kannada movie. For that only I'm feeling so proud. So ಈ ನಾಮಿನೇಷನ್ ನಿಮಗೆ ಅವಾರ್ಡ್ ತಂದುಕೊಡ್ಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಕೃತಿ ಕರ್ಬಂದ ಅವರ ಮಾತು. ಈಗಾಗಲೇ ಮಲೇಷ್ಯಾದಲ್ಲಿ ಇದ್ದಾರೆ ಅವರು, ತುಂಬ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ, ಸ್ವಲ್ಪ ಟೆನ್ಸ್ಡ್ ಆಗಿದ್ದಾರೆ ಯಾಕಂದರೆ ದೊಡ್ಡ ಸ್ಟೇಜು. ಆದರೂ ಕೂಡ ಕೃತಿ ಕರ್ಬಂದ ಸೂಪರ್ ಆಗಿ ಸ್ಟೇಜ್ ಮೇಲೆ ಜೋಶ್ ಹರಿಸ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೈಮಾ ಅಂದ ತಕ್ಷಣ ಆ ಸ್ಟೇಜಲ್ಲಿ ಒಂದು ಜೋಶ್ ಇರುತ್ತೆ, ಜಬರ್ದಸ್ತ್ ಆಗಿರುತ್ತೆ. ಹಾಗೆ ಸ್ಟಾರ್ಗಳು ಕೂಡ ಸೈಮಾ ಸ್ಟೇಜ್ ಮೇಲೆ ಕಿಚ್ಚು ಹಚ್ಚೋದಕ್ಕೆ ರೆಡಿ ಆಗಿರ್ತಾರೆ. ಅದೇ ಥರ ಈ ಬಾರಿ ಒಂದು ಜೋಶ್ಫುಲ್ ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ ಶರ್ಮಿಳಾ ಮಾಂಡ್ರೆ ಅವರು ಕೂಡ ರೆಡಿ ಆಗಿದ್ದಾರೆ. ಶರ್ಮಿಳಾ ಮಾಂಡ್ರೆ ಅವರೇ, ಫಸ್ಟ್ ಟೈಮ್ ಮಲೇಷ್ಯಾನ? ಫಸ್ಟ್ ಟೈಮ್, ಅದರಲ್ಲೂ ಕೂಡ ಸೈಮಾ. ಹೌದು. ಹೇಗೆ ಅನಿಸ್ತಾ ಇದೆ? ಫಸ್ಟ್ಲಿ ಸೈಮಾ ಬಗ್ಗೆ ಅಂತ ಹೇಳಬೇಕಂದ್ರೆ ಇದು ನಾನು ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ಯಾಕಂದರೆ ಎಲ್ಲ ತುಂಬ ಅವಾರ್ಡ್ ಫಂಕ್ಷನ್ಸಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ಮೈ ವೆರಿ ಫಸ್ಟ್ ಟೈಮ್ ಇನ್ ಸೈಮಾ. ಸೊ ನಾನು ತುಂಬ ಫುಲ್ಲಿ ಪವರ್ಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀನಿ. ಯಾವೆಲ್ಲ ಸಾಂಗಿಗೆ ಪರ್ಫಾರ್ಮ್? ದ್ಯಾಟ್ ಇಸ್ ಅ ಸರ್ಪ್ರೈಸ್. ಸೊ ಹಾಗಾದ್ರೆ ಐಟಮ್ ಸಾಂಗಲ್ಲಿ ಫುಲ್ ಜೋಶಲ್ಲಿ, ತುಂಬಾ ಜೋಶಲ್ಲಿ, ಹಾಟ್ ಆಗಿ ಶರ್ಮಿಳಾ ಮಾಂಡ್ರೆ ಅವ್ರು ಕಾಣಿಸ್ತಾ ಇದ್ದಾರೆ. ಯಾವತ್ತು ಫಿಲ್ಮಲ್ಲಿ ನಾನು ಐಟಮ್ ಸಾಂಗ್ ಮಾಡಿಲ್ಲ, ಬಟ್ ಅಟ್ಲೀಸ್ಟ್ ಇವಾಗ ಸ್ಟೇಜಲ್ಲಿ ಒಂದು ಐಟಮ್ ಸಾಂಗ್ಗೆ ಡಾನ್ಸ್ ಮಾಡ್ತೀನಿ. ಅಟ್ಲೀಸ್ಟ್ ಒನ್ ಐಟಮ್ ಸಾಂಗ್ ಇರುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಎಷ್ಟು ಎಕ್ಸೈಟ್ಮೆಂಟ್? ಫಸ್ಟ್ಲಿ ನಾನು ಮಲೇಷ್ಯಾಗೆ ಬಂದಿದ್ದೀನಿ, ಅದೇ ತುಂಬಾ ಎಕ್ಸೈಟ್ಮೆಂಟ್, ಬಿಕಾಸ್ ಇಸ್ ಮೈ ಫಸ್ಟ್ ಟೈಮ್ ಇನ್ ಮಲೇಷ್ಯಾ. ನಾನು ತುಂಬಾ ಎಲ್ಲ ಕಡೆ ನಾನು ಹೋಗಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ, ಬಟ್ ಇಟ್ಸ್ ಫಸ್ಟ್ ಟೈಮ್ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯವ್ರ ಜೊತೆ ಇದ್ದೀವಿ. ಸೊ ವಾಟ್ ಬೆಟರ್ ದೆನ್ ದ್ಯಾಟ್. 2 years ದುಬೈಯಲ್ಲಿ ಆಗಿತ್ತು ಸರ್. ಹೌದು. 2 ವರ್ಷ ಹೋಗಿದ್ರಾ? ಇಲ್ಲ, ಆ್ಯಕ್ಚುಲಿ ಓನ್ಲಿ ಲಾಸ್ಟ್ ಇಯರ್ ಹೋಗಿದ್ದೆ. ಅದು ಹಿಂದಿನ ವರ್ಷ ನಾನು ಹೋಗಿರಲಿಲ್ಲ, ನಾನು ಶೂಟಿಂಗಲ್ಲಿದ್ದೆ. ಸೊ ಲಾಸ್ಟ್ ಇಯರ್ ದುಬೈ ವಾಸ್ ಅ ಲಾಟ್ ಆಫ್ ಫನ್. ಈ ವರ್ಷ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ಮಲೇಷ್ಯಾ ಅಂತ ಹೇಳಿದ್ರು. ಹೌದು. ಮಲೇಷ್ಯಾದಲ್ಲಿ ಎಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ನಾನು ದ ಟಾಲೆಸ್ಟ್ ಬಿಲ್ಡಿಂಗ್ ಪೆಟ್ರೋನಾ ಟಾರ್ಸ್ ಹೋಗ್ಬೇಕಂತ ನಾನು ತುಂಬ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಅಲ್ಲೇ ಹೋಗಬೇಕು, ಒಂದು ಫೋಟೋ ತೆಗಿಬೇಕು, ಬಿಕಾಸ್ ದಟ್ ಇಸ್ ದ ಲ್ಯಾಂಡ್ ಮಾರ್ಕ್ ಪ್ಲೇಸ್ ಇನ್ ಕೋಲಾಲಂಪುರ್. ಅದಾದ ತಕ್ಷಣ ನಾನೆಲ್ಲ ಮಾಲ್ಸ್ಗೆ ಹೋಗ್ತಾ ಇದ್ದೀನಿ, ತುಂಬ ಶಾಪಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಏನು ಶಾಪಿಂಗ್ ಮಾಡೋಣ ಅಂತ? ಕ್ಲೋತ್ಸ್, ಶೂಸ್, ಬ್ಯಾಗ್ಸ್, ಆ್ಯಂಡ್ ನಾನು ಎಲ್ಲ ಕಡೆ ಊಟ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಬಟ್ ಟುಮಾರೋ ಇಸ್ ಮೈ ಪರ್ಫಾರ್ಮೆನ್ಸ್, ಸೊ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ. ಸೊ ದಿಸ್ ಗೋನ್ ಟು ಟೇಕ್ ಇಟ್ ಈಸಿ ಆನ್ ದ ಫುಡ್ ಟಿಲ್ ಟುಮಾರೋ. ಅದಾದ ತಕ್ಷಣ ನಾನು ಎಲ್ಲ ಕಡೆ ಹೋಗ್ಬಿಟ್ಟು ಐ ವಾಂಟ್ ಟು ಟ್ರೈ ಡಿಫ್ರೆಂಟ್ ಫುಡ್. ಮಲೇಷಿಯನ್ ಫುಡ್ ಬಗ್ಗೆ ಕೇಳಿದ್ದೀರಾ? ಕೇಳಿದ್ದೀನಿ, ಚೆನ್ನಾಗಿ ಸಿಗುತ್ತೆ ಕೇಳಿದ್ದೀನಿ. ಸೊ ಐ ವಾಂಟ್ ಟು ಟ್ರೈ ಇಟ್ ಅಂಡ್ ಸಿ ವಾಟ್ ಇಟ್ ಇಸ್ ಲೈಕ್ ಯು ನೋ, ಲೈಕ್ ಇಟ್ಸ್ ವೆರಿ ಪ್ಯಾನ್ ಏಷ್ಯನ್ ಅಂತ ಹೇಳ್ತಾರೆ. ಸೊ ಐ ವಾಂಟ್ ಟು ಟ್ರೈ ಔಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್, ಯಾಕಂದರೆ ನಾನು ಬೇರೆ ಬೇರೆ ಊಟ ಮಾಡಬೇಕಂದ್ರೆ ನಂಗೆ ತುಂಬ ಐ ಲೈಕ್ ಟು ಟ್ರೈ ಡಿಫ್ರೆಂಟ್ ಫುಡ್. ಬಂದು ಸುಮಾರು ಹೊತ್ತಾಯಿತು, ಹೇಗೆ ಅನಿಸಿದ್ರು ಮಲೇಷಿಯನ್ಸ್ ಹೇಗೆ ಅನಿಸಿದ್ರು? ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಡೇ ಇಲ್ಲಿ. ಸೊ ನಾನು ಜನರಿಗೆ ಮೀಟ್ ಮಾಡಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಐ ಫೀಲ್ ಲೈಕ್ ಐ ಮೀನ್ ಬ್ಯಾಂಗ್ಳೂರ್, ಯಾಕಂದರೆ ಎಲ್ಲ ಕಡೆ ಹೋಗಿದ್ರೆ ನಮ್ಮ ಕನ್ನಡದವರು ಇದ್ದಾರೆ. ಸೊ ಐ ಫೀಲ್ ಲೈಕ್ ಐ ಮೀನ್ ಬ್ಯಾಂಗ್ಳೂರ್ ಅಲ್ಲಿ, ಬಟ್ ಇನ್ನೂ ಹೋಗಬೇಕು. ಐ ಹ್ಯಾವ್ ಟು ಸ್ಟಿಲ್ ಎಕ್ಸ್ಪ್ಲೋರ್ ದ ಪೀಪಲ್. ಓಕೆ, ಆಲ್ ದಿ ಬೆಸ್ಟ್ ಶರ್ಮಿಳಾ. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ಚೆನ್ನಾಗಿ. And I'm a big foodie, big non-vegetarian, but not cockroaches. ತುಂಬ ಥ್ರಿಲ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ. ಜನ ಏನು ಡಿಸೈಡ್ ಮಾಡ್ತಾರೆ ಹಂಗಾಗುತ್ತೆ. ಸೊ ನನ್ನ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಅವ್ರಿಗೆ ಡೈರೆಕ್ಟ್ ಸ್ಪೆಷಲಲ್ಲಿ ಇಷ್ಟ ಆಗಿದ್ರೆ ಖಂಡಿತ ಬರುತ್ತೆ.